ಕೋಗಿಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪ್ರಸ್ತುತ ಘಟನೆಗಳನ್ನು, ವಿದ್ಯಮಾನಗಳನ್ನು ಅಂದೇ ನಮ್ಮ ಕಾಲಜ್ಞಾನಿಗಳಾದ ಪವಾಡ ಪುರುಷರು ನಮಗೆ ತಿಳಿಸಿದರು. ಆದರೆ ಇಂದು ಅದೇ ಘಟನೆಗಳನ್ನು ಇನ್ನೂ ವೈಪರೀತ್ಯಕ್ಕೆ ಹೊರಟೋಗ್ಬಿಟ್ಟಿದೆ. ಇವುಗಳ ನಿವಾರಣೆಗೋಸ್ಕರ ನಮ್ಮ ಮೀನ ದರೆಗೆ ದೊಡ್ಡವರಾದ ಸಿದ್ದಪ್ಪಾಜಿಯವರನ್ನು ಹೇಗೆ ದಯಮಾಡಿಸಬೇಕು ಅಂತ ಕೇಳ್ಕೊತಾ ಇದ್ದಾಳೆ. ಬನ್ನಿ ನಾವು ಇವಳ ಪ್ರಾರ್ಥನೆಯನ್ನು ಹಾಡಿನ ಮೂಲಕ ಹೇಗೆ ಹೇಳಿದ್ದಾಳೆ ಕೇಳೋಣ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ. ಮಡಿಕೇರಿ ತಾಲೂಕು ಅರನೇ ಹಂಪಪುರ ಮಿರ್ಲೆ ತಾಳಿ ಗ್ರಾಮ, ಎಡಕೈ ಆಚಿನಗಾಲ, ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ, ಕಪ್ಪಡಿಯೇ ಕೈಲಾಸ, ನಡುಗಡೆ ರಾಜಪ್ಪಾಜಿ, ಧೀರೆ ತೆನ್ರಾಜಮ್ಮ, ತೊಪ್ಪಿನ ದೊಡ್ಡಮ್ಮ, ಮಳುವಳ್ಳಿ ಸ್ವಾಮಿಗಳು ಬಸಗಣ್ಣಪುರಕ್ಕೆ ಕೇಳೋರೆ. ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಎರವಾಗಲಪ್ಪ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ. ಅದು ಒಳಗೆ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಮಗನೇ, ನೀನೇ ಸಿದ್ದಪ್ಪಾಜಿ. 7 ವರ್ಷದ ಬಾಲೆ ಋತುಮತಿಯಾಗಬೇಕು, 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಇರಬೇಕು, ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗುಲಾಡಬೇಕು. ಅಯ್ಯೋ ಅತ್ತೆ ಮಾತು ಹಿಂದಾಗಬೇಕು, ಸೊಸೆ ಮಾತು ಮುಂದಾಗಬೇಕು, ಸಿದ್ದಯ್ಯ ಸ್ವಾಮಿ ಬನ್ಯೋ. ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ. ಅದು ಒಳಗೆ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಮಗನೇ, ನೀನೇ ಸಿದ್ದಪ್ಪಾಜಿ. ಅಡ್ಡ ಬೆಡ್ಡಗಳ ಕಡಿದು ಒಳಗದ್ದೆ ಮಾಡಬೇಕು, ಉಳ್ಳಗದ್ದಿಯ ದಿನದೆಂದು ಗಿಳಿತಾನೆ ಬರಬೇಕು. 6ಕೇರಿದ ಹಕ್ಕಿ 3ಕ್ಕಿಳಿಯಬೇಕು, 3ಕ್ಕಿಳಿಯೋ ಮುಂಚೆ ಅರೆಗಲ್ಲು ಕಾಣಬೇಕು. ಮಕ್ಕಳಿಲ್ಲದ ಬಂಜೆ ಮಕ್ಕಳೇರಲೇಬೇಕು, ಬೀದಿಲ್ ಬಿದ್ದ ಮಕ್ಕಳು ಗದ್ದೆಗೇರಲೇಬೇಕು. ಅಯ್ಯ 65ರ ಮುದುಕ ನಾಳೆ ಅರಿಯಲು ಬಾರೆ ಕೇಳಬೇಕು, ಸಿದ್ದಯ್ಯ ಸ್ವಾಮಿ ಬನ್ಯೋ. ಕಂದಾಯದ ಒಡೆಯ